ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಆಗಿರುವ ಇನ್ನೊಂದು ಕ್ವೆಶ್ಚನ್ ನೋಡೋಣ. ಅ ಮ್ಯಾನ್ ಕಂಪ್ಲೀಟ್ ಅ ಜರ್ನಿ ಇನ್ 10 hours. He travels first half of the journey at the rate of 21 kilometers per hour and second half at the rate of 24 kilometers per hour. Find the total journey in kilometers. ಇವಾಗ ನಾವೇನ್ ಕಂಡುಹಿಡಿಬೇಕು? ಟೋಟಲ್ ಜರ್ನಿ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು. ಇದನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಕಿಲೋಮೀಟರ್ ಅಂತ ತಗೊಳ್ಳೋಣ. ಈಗ ನಾನು ನಿಮ್ಗೆ ಹೇಳಿದ ಫಾರ್ಮುಲಾ ಏನು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ರು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಅಥವಾ ನಾವು ಟೈಮ್ ನ ತಗೊಂಡ್ರೆ, ಯಾಕಂದ್ರೆ ನಮ್ಗೆ ಇಲ್ಲಿ ಟೈಮ್ ಕೊಟ್ಟಿಯಾರ ಅವರು 10 hours ಅಂತ. ಸೊ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ನಾವು ಫಾರ್ಮುಲಾನ ತಗೊಬಹುದು. ಈಗ ಅವ್ರೇನ್ ಹೇಳ್ತಾರೆ, ಫಸ್ಟ್ ಹಾಫ್ ಆಫ್ ದ ಜರ್ನಿಗೆ ಅಂದ್ರೆ ಹಾಫ್ ಆಫ್ ಎಕ್ಸ್ ನ ಅವನ ಎಷ್ಟು ಸ್ಪೀಡ್ ಅಲ್ಲಿ ಕವರ್ ಮಾಡ್ದ? 21 ಕಿಲೋಮೀಟರ್ ಅಲ್ಲಿ ಕವರ್ ಮಾಡ್ದ. ಪ್ಲಸ್ ನೆಕ್ಸ್ಟ್ ಹಾಫ್ ಆಫ್ ದ ಎಕ್ಸ್ ನ 24 ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಕವರ್ ಮಾಡ್ದ. ಇದಕ್ಕೆ ಅವ್ನು ಟೋಟಲ್ ಟೈಮ್ ತಗೊಂಡಿದೆ ಎಷ್ಟು? 10 hours. ಸೊ ಈ ಫಾರ್ಮುಲಾ ರೀತಿಯಲ್ಲಿ ನಾನೀಗ ಈಕ್ವೇಶನ್ ನ ಡಿರೈವ್ ಮಾಡ್ಕೊಂತ ಇದೀನಿ. ಸೊ ಇಲ್ಲಿ 2 ನ ಈ ಕಡೆ ಕಳ್ಸೋಣ. ಸೊ ಅದು ಅವಾಗ ಏನಾಗುತ್ತೆ? ಎಕ್ಸ್ ಬೈ 21 ಪ್ಲಸ್ ಎಕ್ಸ್ ಬೈ 24 ಇಸ್ ಈಕ್ವಲ್ ಟು 10 ಇಂಟು 2 20 ಆಗುತ್ತೆ. ಇದೆರಡು ಡಿನಾಮಿನೇಟರ್ ಬೇರೆ ಇರೋದ್ರಿಂದ ಅದಕ್ಕೆ ಎಲ್ ಸಿ ಎಂ ತಗೊಬೇಕು ನಾವು. ಎಲ್ ಸಿ ಎಂ ತಗೊಂಡಾಗ 3 7 21, 3 8 24. ಸೊ 3 ಇಂಟು 7 ಇಂಟು 8 ಎಷ್ಟಾಗುತ್ತೆ? 168 ಆಗುತ್ತೆ. ಸೊ ಈಗ ನಮ್ಗೆ ಕಾಮನ್ ಡಿನಾಮಿನೇಟರ್ ಬಂತು 168 ಅಂತ. ಈಗ ಇದನ್ನ ನಾವು 21 ಟೇಬಲ್ಸ್ ಅಲ್ಲಿ 168 ಎಷ್ಟು ಸತಿ ಹೋಗುತ್ತೆ ಅಂತ ನೋಡ್ಬೇಕು. ಅದು 8x ಆಗುತ್ತೆ. ಪ್ಲಸ್ ಇಲ್ಲಿ 24 ಟೇಬಲ್ಸ್ ಅಲ್ಲಿ 7 ಟೈಮ್ಸ್ ಹೋಗುತ್ತೆ. ಅಂದ್ರೆ 24 ಇಂಟು 7 ನಮ್ಗೆ 168 ಸಿಗತ್ತೆ. ಸೊ ಇಲ್ಲಿ ನಾವು 20 ಅಂತ ಇಟ್ಕೋಣ. ಸೊ ಈಗ ಈ ಈಕ್ವೇಶನ್ ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. 8x ಪ್ಲಸ್ 7x ಏನಾಗತ್ತೆ? 15x ಆಗತ್ತೆ. 20 ಇಂಟು 168 ನ ಈ ಕಡೆ ಕಳ್ಸಿದೀನಿ. ಸೊ 20 ಇಂಟು 168 ಡಿವೈಡೆಡ್ ಬೈ 15 ಆಗುತ್ತೆ. 20 ಇಂಟು 168 ಡಿವೈಡೆಡ್ ಬೈ 15. ಈಗ ನಮ್ಗೆ ಆನ್ಸರ್ ಬರೋದು 224 ಕಿಲೋಮೀಟರ್. ಸೊ ಟೋಟಲ್ ಜರ್ನಿ ಅವನೇನ್ ಮಾಡ್ಯೋದು ಅದು 224 ಕಿಲೋಮೀಟರ್. ಸೊ ಬಿ ಕರೆಕ್ಟ್ ಆನ್ಸರ್. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.